ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬನ್ನರ್ಘಟ್ಟ ಮಂಗಳವಾರದ ಸಂತೆಗೆ ಹೋಗ್ತಿದ್ದೀವಿ. ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಬನ್ನರ್ಘಟ್ಟದಲ್ಲಿ ಒಮ್ಮೆ ಮಂಗಳವಾರ ಮಾತ್ರ ಸಂತೆ ನಡೆಯುತ್ತೆ. ಫ್ರೆಶ್ ಆಗಿ ರೈತರುಗಳಿಂದ ನಮಗೆ ತರಕಾರಿ ಹಣ್ಣುಗಳು ಎಲ್ಲ ಸಸ್ತಿ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೋಲ್ಸೇಲ್ ಪ್ರೈಸ್ನಲ್ಲಿ. ಸರಿ, ನಾವು ಒಮ್ಮೆ ಹೋಗಿ ವಿಸಿಟ್ ಮಾಡೋಣ. ನಮ್ಮ ಬನ್ನರ್ಘಟ್ಟ ಸುತ್ತಮುತ್ತಲಿರುವಂತಹ ವ್ಯೂವರ್ಸ್ಗಳಿಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಸಂತೆಗೆ ಬಂದು ತಲುಪಾಯಿತು ಫ್ರೆಂಡ್ಸ್. ನಾವು ಒಂದು 8 ಗಂಟೆಗೆಲ್ಲ ಬಂದುಬಿಟ್ಟು. ಈ ಸಂತೆ ಬಂದು ವಾರದಲ್ಲಿ ಮಂಗಳವಾರ ಮಾತ್ರ ಒಂದು ದಿನದ ಸಂತೆ ಇಲ್ಲಿ ನಡೆಯುತ್ತೆ. ಇಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ರೈತರು ಅವ್ರ ತೋಟದಲ್ಲಿ ಬೆಳೆದಿರುವಂತಹ ತರಕಾರಿಗಳನ್ನ ಹಣ್ಣುಗಳನ್ನ ಇಲ್ಲಿ ನೇರವಾಗಿ ತಂದು ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಅದರಿಂದನೇ ನಮಗೆ ಇಲ್ಲಿ ಹೋಲ್ಸೇಲ್ನಲ್ಲಿ ಸಸ್ತಿ ಬೆಲೆಯಲ್ಲಿ ಫ್ರೆಶ್ ತರಕಾರಿಗಳನ್ನ ನಾವು ನೋಡಬಹುದು. ಇಲ್ಲಿ ಎಲ್ಲ ತರಕಾರಿಗಳು ಎಲ್ಲಿ ನೋಡಿದ್ರು ಹಚ್ಚ ಹಸಿರಾಗಿ ಹಾಗೆ ಸಖತ್ತು ಸೂಪರ್ ಆಗಿತ್ತು. ಇದು ಬಂದ್ಬಿಟ್ಟು ದೊಡ್ಡ ಮಾರುಕಟ್ಟೆ ಫ್ರೆಂಡ್ಸ್. ಇಲ್ಲಿ ನಮಗೆ ಒಂದೇ ಜಾಗದಲ್ಲಿ ಎಲ್ಲ ರೀತಿಯ ತರಕಾರಿ ಹಣ್ಣುಗಳು, ಹೂವುಗಳು, ವಿಧ ವಿಧವಾದಂತಹ ಸೊಪ್ಪುಗಳು, ಮೀನು ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಇಲ್ಲಿ ಬಟ್ಟೆ ಸ್ಟಾಲ್ಗಳನ್ನ ಕೂಡ ಹಾಕಿದ್ದಾರೆ. ಇಲ್ಲಿ ಬೇರೆ ಹಸಿರು ತರಕಾರಿಗಳ ಜೊತೆಗೆ ಗುಡ್ಡೆ ಥರ ಇಟ್ಬಿಟ್ಟು ತರಕಾರಿನ ಕೂಡ ಇಲ್ಲಿ ಮಾರಾಟ ಮಾಡಲಾಗುತ್ತೆ. ಇಲ್ಲಿ ನೋಡ್ಬೋದು ಮನೇಲಿ ಯೂಸ್ ಮಾಡುವಂತಹ ಸಾಸಿವೆ ಕಾಳಾಗಲಿ ಜೀರಿಗೆ ಆಗಲಿ ಪಾಕೆಟ್ ಮಾಡಿ ಸ್ಪೈಸಸ್ನೆಲ್ಲ ಪ್ಯಾಕ್ ಮಾಡಿ ಇಲ್ಲಿ ಮಾರ್ತಾ ಇದ್ದಾರೆ. ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಆಗಲೇ ಒಂದೊಂದೇ ಅಂಗಡಿಗಳು ಸ್ಟಾರ್ಟ್ ಮಾಡ್ತಾಯಿದ್ರು ಸ್ಟಾಲೆಲ್ಲ. ಆದಷ್ಟು ನೀವು ಬೆಳಗ್ಗೆನೇ ಬರೋದಕ್ಕೆ ಟ್ರೈ ಮಾಡಿ. 10 ಗಂಟೆಗೆ ಮೇಲೆ ಬಂದರೆ ಫುಲ್ಲು ಜಾಮ್ ಇರುತ್ತೆ. ನೀವೇನಾದರೂ ಕಾರಲ್ಲಿ ಬರೋ ಹಾಗಿದ್ರೆ ನಿಮಗೆ ಕಾರ್ ಪಾರ್ಕಿಂಗ್ ಪ್ಲೇಸ್ ಕೂಡ ನಿಮಗೆ ಸಿಕ್ಕೋದಿಲ್ಲ. ಇಲ್ಲಿ ನಾವು ಈರುಳ್ಳಿ ತೊಗೊಂಡು 5 kg ಬಂದ್ಬಿಟ್ಟು 100 ರೂಪಾಯಿ. ಆಲೂಗಡ್ಡೆ ಕೂಡ ನಾವು ಪರ್ಚೇಸ್ ಮಾಡಿದ್ವು. 2.5 kg 100 ರೂಪಾಯಿ ಅಂತ ಹೇಳಿದ್ರು. ನಮ್ಮ ಜೊತೆಗೆ ನೀವು ಈ ಸಂತೆ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಫ್ರೆಂಡ್ಸ್. ಒಂದು ಕಟ್ಟು ಬಂದುಬಿಟ್ಟು 20 ರೂಪಾಯಿ. ನಾಟಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೆಶ್ ಆಗಿತ್ತು. ಮತ್ತು ನಾವು ಪುದೀನ ಸೊಪ್ಪು ಕೂಡ ತೊಗೊಂಡು 10 ರೂಪಾಯಿಗೆ ಒಂದು. ಕರ್ಬೇ ಸೊಪ್ಪು ಕೂಡ ನಾವು 10 ರೂಪಾಯಿಗೆ ತೊಗೊಂಡು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದರು. ಟೊಮೆಟೊ ನೋಡಿ ಫ್ರೆಂಡ್ಸ್, ಎಷ್ಟು ನಾಟಿ ಟೊಮೆಟೊ ಎಷ್ಟು ಚೆನ್ನಾಗಿದೆ. ಮಕ್ಕಳು ಸೇರಿ ಕೂಡ ಆರಿಸ್ತಾ ಇದ್ದಾರೆ. 2.5 kg ಟೊಮೆಟೊ ಬಂದು 50 ರೂಪಾಯಿ. ಹಾಗೆಯೇ ಪಕ್ಕದಲ್ಲಿ ನಾವು ತೆಂಗಿನಕಾಯಿನ ನೋಡಬಹುದು. ಇಲ್ಲಿ ಒಂದು ಗುಡ್ಡೆ ತೆಂಗಿನಕಾಯಿ ಬಂದುಬಿಟ್ಟು 40 ರೂಪಾಯಿಗೆ ನಾವು ತಗೊಂಡು. ಹಾಗೆ ಇಲ್ಲಿ ಚಿಕ್ಕದಾಗಿ ಹಾಗಲಕಾಯಿ ಇತ್ತು. ಹಾಗಲಕಾಯಿ ಬಂದುಬಿಟ್ಟು 1/4 kg 15 ರೂಪಾಯಿ ಅಂತ ಹೇಳಿ ನಾವು ತಗೊಂಡು. ಹಾಗೆ ಅರಿಶಿನ, ಹಸಿ ಅರಿಶಿನ ನೋಡಬಹುದು. ಆಗ ತಾನೇ ಎಲ್ಲ ಒಂದೊಂದೇ ಗಾಡಿಗಳೆಲ್ಲ ಬಂದು ತರಕಾರಿನೆಲ್ಲ ಅವ್ರವ್ರ ಸ್ಟಾಲ್ನ ಇಡ್ತಾ ಇದ್ದಾರೆ. ಇಲ್ಲಿ ಈ ಬಾಳೆಕಾಯಿ ಗುಡ್ಡೆ 3 ಬಂದುಬಿಟ್ಟು ನಿಮಗೆ 20 ರೂಪಾಯಿ. ಈ ಬಾಳೆ ಹೂ ನೋಡ್ಬೋದು ಫ್ರೆಂಡ್ಸ್.
ಈ ಬಾಳೆ ಹೂವನ್ನ ಕೂಡ ನಾವು ಒಂದು ತಗೊಂಡು, ಒಂದು ಬಾಳೆ ಹೂವು ಬಂದು 20 ರೂಪಾಯಿ. ಈ ಬಾಳೆ ಹೂವಿನಲ್ಲಿ ವಡೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೂ ವಡೆ ರೆಸಿಪಿ ಬಂದು ನಾನು ಪೋಸ್ಟ್ ಮಾಡ್ತೀನಿ, ಖಂಡಿತ ನೋಡಿ. ಹಾಗೆ ಈಗ ಕಾಲಿಫ್ಲವರ್ ಹಾಗತಾನೆ ಎಲ್ಲ ತೆಗೆದು ಸ್ಟಾಲ್ನಲ್ಲಿ ಇಡ್ತಾ ಇದ್ರು. ಒಂದು ಕಾಲಿಫ್ಲವರ್ ಬಂದುಬಿಟ್ಟು ಹೂಕೋಸ್ ಬಂದು 20 ರೂಪಾಯಿ, ಅದನ್ನು ಕೂಡ ನಾವು ಪರ್ಚೇಸ್ ಮಾಡ್ದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ಬನ್ನರ್ಘಟ್ಟ ಸರೌಂಡಿಂಗಲ್ಲಿದ್ದರೆ ಖಂಡಿತ ಒಮ್ಮೆ ಮಂಗಳವಾರ ಸಂತೆಗೆ ಭೇಟಿ ನೀಡಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ವಿಡಿಯೋಸ್ ನಿಮಗೆ ಬರುತ್ತೆ. ಇದೆಲ್ಲ ನಾನು ತರಕಾರಿ ಮನೆಗೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಲತಿ ಲಿಂಗೇಶ್ ಚಾನಲ್. ಇನ್ನೊಂದು ಉಪಯುಕ್ತವಾದಂತಹ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.